ಜನಸಮೃದ್ಧಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಶಿಕ್ಷಣವೇ ಪ್ರತಿಯೊಬ್ಬರ ದೈವಶಕ್ತಿ. ದೇವರು ವರ ಕೊಡುವುದು ಎಷ್ಟು ಮುಖ್ಯವೋ ಶಿಕ್ಷಕರು ಪ್ರತಿಯೊಬ್ಬರಿಗೂ ವಿದ್ಯೆ ನೀಡುವುದು ಅಷ್ಟೇ ಮುಖ್ಯ. ಸಮಾಜದ ಜನರು ಪ್ರತಿಬಿಂಬವಾಗಿರುತ್ತದೆ. ಅದರಂತೆ ಈ ದಿನ ಹಬ್ಬದ ವಾತಾವರಣದಂತೆ ಹಮ್ಮಿಕೊಂಡಿದ್ದು ಗೌರವಾನ್ವಿತ ಶಿಕ್ಷಕರು, ವಯೋನಿವೃತ್ತಿ ಬೀಳ್ಕೊಡುಗೆ ಸಮಾರಂಭ ಮುಖ್ಯ ಶಿಕ್ಷಕರು ಹಾಗೂ ನಿಕಟಪೂರ್ವ ಪ್ರಾಥಮಿಕ ಶಾಲಾ ಶಿಕ್ಷಣ ಸಂಘ ಅಧ್ಯಕ್ಷರು ಜಿಎನ್ ಗೋವಿಂದರೆಡ್ಡಿ, ಶ್ರೀಮತಿ ಆರ್ ಕಸ್ತೂರಮ್ಮ, ಶ್ರೀಮತಿ ವಿಜಯಕುಮಾರಿ, ಗೋವಿಂದೇಗೌಡ. ಈ ದಿನ ಎಲ್ಲರಿಗೂ ವಯೋನಿವೃತ್ತಿ ಸನ್ಮಾನ ಕಾರ್ಯಕ್ರಮ ಪ್ರಿಯಾ ಆಗ್ರೋ ಫಾರಂ ಮಿನಿ ಸಭಾಂಗಣ ಪುಂಗನೂರು ಕ್ರಾಸ್ ಬಳಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಗೌರವಾನ್ವಿತ ತಾಲೂಕು ಸಮಸ್ತ ಶಿಕ್ಷಕ ವೃಂದದವರು ಹಾಗೂ ತಾಲೂಕಿನ ಎಲ್ಲ ಗಣ್ಯರು ಹಾಗೂ ವಿವಿಧ ಇಲಾಖೆ ಅಧಿಕಾರಿ ವೃಂದದವರು ಹಾಗೂ ತಾಲೂಕು ವಿವಿಧ ರೀತಿಯ ಸಂಘ ಸಂಸ್ಥೆಗಳು ಹಾಗೂ ವಿವಿಧ ಶಾಲೆಗಳ ಶಿಕ್ಷಕ ವೃಂದದವರು ಸಹಭಾಗಿತ್ವದಲ್ಲಿ ಎಲ್ಲರ ವಿಶ್ವಾಸದೊಂದಿಗೆ ಈ ಕಾರ್ಯಕ್ರಮ ನಡೆದಿರುವ ಎಲ್ಲರ ಮನಸ್ಸಿನಲ್ಲಿ ಸದಾ ಇರುವ ಹಾಗೆ ಹಬ್ಬದ ಸಂಭ್ರಮದಂತೆ ಎಂದು ನೋಡಿದ ರೀತಿಯಲ್ಲಿ ಶಿಕ್ಷಕರ ವಿಶ್ವಾಸವೇ ಈ ದಿನ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಈ ಸಂದರ್ಭದಲ್ಲಿ ಗೌರವಾನ್ವಿತ ಶಿಕ್ಷಣ ಇಲಾಖೆ ಅಧಿಕಾರಿಗಳು ರಾಘವೇಂದ್ರ ರಾವ್ರವರು ಮಾತನಾಡಿ, ತಾಲೂಕಿನ 4 ಜನರ ಶಿಕ್ಷಣದ ಅಧಿಕಾರ ಅವಧಿಯಲ್ಲಿ ಹೆಸರು ಪಡೆದಿರುವ ಸಾಧನೆ ಬಹಳ ಅದ್ಭುತವಾಗಿದೆ ಹಾಗೂ ಗೋವಿಂದರೆಡ್ಡಿ ಅವರ ಅಧಿಕಾರ ಅವಧಿಯಲ್ಲಿ ಮಾಡಿರುವ ಕೆಲಸಗಳೇ ಈ ದಿನ ಕಾರ್ಯಕ್ರಮ ಶಿಕ್ಷಕರ ಜನಸಾಗರ ಹರಿದು ಬಂದ ರೀತಿ ಸಂಭ್ರಮವೇ ಯಶಸ್ಸಿಗೆ ಕಾರಣ. ಸರ್ಕಾರಿ ನೌಕರರ ಕೆಲಸ ಮಾಡಿ ಶಿಕ್ಷಕರ ಮನಸ್ಸು ಗೆದ್ದ ಈ ದಿನ ಸಾವಿರಾರು ವಿದ್ಯಾರ್ಥಿಗಳನ್ನು ಸರ್ವತೋಮುಖ ಅಭಿವೃದ್ಧಿಗೆ ಯಶಸ್ಸುಗೊಳಿಸಿದ್ದಾರೆ. ಅಭಿಮಾನದಿಂದ ಮಾಡಿರುವ ಕಾರ್ಯಕ್ರಮ ದೇವರು ಸದಾ ಆಶೀರ್ವಾದ ನೀಡಲೆಂದು ಆಶಿಸಿದರು. ಈ ಸಂದರ್ಭದಲ್ಲಿ ಗೌರವಾನ್ವಿತ ಮುಖ್ಯ ಶಿಕ್ಷಕರು ಹಾಗೂ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಿವಪುರ ಹಾಗೂ ನಿಕಟಪೂರ್ವ ಪ್ರಾಥಮಿಕ ಶಾಲೆ ಶಿಕ್ಷಣ ಸಂಘ ಅಧ್ಯಕ್ಷರು ಜಿಎನ್ ಗೋವಿಂದರೆಡ್ಡಿರವರು ಮಾತನಾಡಿ, ನಿರಂತರವಾಗಿ ಸುಮಾರು 40 ವರ್ಷಗಳ ಸರ್ಕಾರಿ ವೃತ್ತಿ ಸೇವೆ ಸಲ್ಲಿಸಿ ಸರ್ಕಾರದ ನಿಯಮಗಳನ್ನು ಪಾಲನೆ ಮಾಡಿ ಕೆಲಸ ಮಾಡಿದ್ದೇನೆ. ಶಿಕ್ಷಕರ ಸೇವೆ ಸಮರ್ಪಕವಾಗಿ ಸೇವೆ ಸಲ್ಲಿಸಿದ್ದೇನೆ ಹಾಗೂ ಎಲ್ಲ ಅಧಿಕಾರಿಗಳ ಸಹಕಾರದೊಂದಿಗೆ ಎಲ್ಲ ರೀತಿಯ ಶಿಕ್ಷಕರ ನ್ಯಾಯವಾಗಿ ಕೆಲಸ ವಹಿಸಿದ್ದೇನೆ ಹಾಗೂ ಶಿಕ್ಷಕರೆಲ್ಲ ಸಂಘದ ಪದಾಧಿಕಾರಿಗಳು ಹಾಗೂ ತಾಲೂಕಿನ ಎಲ್ಲ ಶಿಕ್ಷಕ ವೃಂದದವರಿಗೆ ಕೃತಜ್ಞತೆಗಳನ್ನು ತಿಳಿಸುತ್ತಾ ಪಕ್ಷಾತೀತವಾಗಿ ಎಲ್ಲರಿಗೂ ನಾನು ಕೆಲಸ ನಿರ್ವಹಿಸಿದ್ದೇನೆ. ಶಿವಪುರ ಶಾಲೆ ಹಾಗೂ ವಿವಿಧ ರೀತಿಯ ಶಾಲೆಗಳಲ್ಲಿ ಕೆಲಸ ಸರ್ಕಾರದ ಚೌಕಟ್ಟಿನಲ್ಲಿ ನಿರ್ವಹಿಸಿದ್ದೇನೆ ಎಂಬುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಸಮಾಜ ಸೇವಕರು ಕೆಕೆ ಮಂಜುನಾಥ್ ರೆಡ್ಡಿರವರು ಮಾತನಾಡಿ, ಜಿಎನ್ ಗೋವಿಂದರೆಡ್ಡಿ ಅಧಿಕಾರ ಅವಧಿಯಲ್ಲಿ ಪಕ್ಷಭೇದ ಮರೆತು ಎಲ್ಲ ಕೆಲಸಗಳು ನಿರ್ವಹಿಸಿದ್ದಾರೆ. ಅವರಿಗೆ ಮತ್ತು ಕುಟುಂಬದವರಿಗೆ ದೇವರು ಸದಾ ಆಶೀರ್ವಾದ ನೀಡಲೆಂದು ಬೇಡಿಕೊಳ್ಳುತ್ತೇನೆ. ಕೆಲಸ ಮಾಡುವಲ್ಲಿ ಮಕ್ಕಳ ವಿದ್ಯಾಭ್ಯಾಸ ಪೂರ್ಣ ಸಹಕಾರ ನೀಡಿದ್ದಾರೆ. ತಾಲೂಕು ಸಮಸ್ತ ಜನತೆಗೆ ಹಾಗೂ ಎಲ್ಲ ಶಿಕ್ಷಕರ ವೃಂದದವರಿಗೂ ವಿಶ್ವಾಸ ಗಳಿಸಿದ ಶಿಕ್ಷಕರು ಎಂದರೆ ತಪ್ಪಾಗಲಾರದು. ಹೀಗೆ ಹಲವಾರು ಸಲಹೆಗಳನ್ನು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ತಾಲೂಕಿನ ಸಮಸ್ತ ಶಿಕ್ಷಕ ವೃಂದದವರಿಗೂ ಹಾಗೂ ಗಣ್ಯರು, ಹಿರಿಯರು, ಅಭಿಮಾನಿಗಳಿಗೂ ಕೆಕೆ ಮಂಜುನಾಥ್ ರೆಡ್ಡಿ, ನಿವೃತ್ತ ಎಲ್ಐಸಿ ಮುನಿ ವೆಂಕಟಪ್ಪ, ನಾಗದೇನಹಳ್ಳಿ ಶ್ರೀನಿವಾಸ್ ಹಾಗೂ ಅವರ ಸ್ನೇಹಿತ ಬಳಗದವರು ಎಲ್ಲರೂ ಶುಭ ಕೋರಿದರು. ಹಾಗೂ ಬಂದಿರುವ ಎಲ್ಲ ಶಿಕ್ಷಕ ವೃಂದದವರಿಗೂ ಹಾಗೂ ಸಮಸ್ತ ಜನತೆಗೂ ವಯೋಮಿತಿ ನಿವೃತ್ತ ಹೊಂದಿರುವ ಜಿಎನ್ ಗೋವಿಂದರೆಡ್ಡಿ ಕುಟುಂಬದವರು ಅನಂತ ಅನಂತ ಕೋಟಿ ನಮಸ್ಕಾರಗಳನ್ನು ತಿಳಿಸಿದರು ಅಂತ ಭಾವಿಸ್ತೀನಿ. ಮತ್ತೆ ಆ ಮಕ್ಕಳು ಮುಂದೆ ಸತ್ಪ್ರಜೆಗಳಾಗಿ ರೂಪುಗೊಳ್ಳೋದಕ್ಕೆ ಅವರ ಸರ್ಕಾರಿಯ ಕರ್ತವ್ಯ ಪ್ರಜ್ಞೆ, ಕರ್ತವ್ಯ ನಿಷ್ಠತೆ ನಮಗೆ ಕಣ್ಣೆದುರಿಗೆ ಕಾಣುತ್ತೆ. ಸೊ ಅವರ ಶಾಲೆಗಳಿಗೆ ಭೇಟಿ ಕೊಟ್ಟಾಗ್ಲೂ ಅಷ್ಟೇ, ಬೇರೆ ಏನೇ ಕೆಲಸ ಇದ್ರು ತಮ್ಮ ಕೆಲಸವನ್ನ ಮಾಡಿ ಆ ಕೆಲಸದಲ್ಲಿ ತೊಡಗಿಸ್ಕೊಳ್ತಾ ಇದ್ರು. ಅದಕ್ಕೆ ಪೂರಕವಾಗಿ ಇಲ್ಲಿರುವಂತ ನೀವೆಲ್ಲರೂ ಇದ್ದೀರಿ. 4 ಜನ ಒಂದು ಒಳ್ಳೆ ಕೆಲಸವನ್ನ ಮಾಡಿದ್ದೀರಿ. ಅದನ್ನ ನಾನು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತೇನೆ. ಹಾಗೆ ನಿಮ್ಮ ಸೇವೆಯು, ನಿಮ್ಮ ಸರ್ಕಾರಿ ಇದು ಸೇವೆ ಅಂದ್ರೆ ತಪ್ಪಾಗುತ್ತೆ. ಸೇವೆ ಅಂದ್ರೆ ನಾವೇ ದುಡ್ಡು ಕೊಟ್ಟು ಮಾಡೋದು, ಇದು ಸರ್ಕಾರಿ ಕೆಲಸ. ಇದು ದೇವಸ್ಥಾನದಲ್ಲಿ ಮಾಡೋದು. ವಿಧಾನಸೌಧ ಸುತ್ತಲೂ ಮಲಗಿದ್ರೆ ಶಾಸಕರು ಒಳಗಡೆ ಹೋಗಕ್ ಜಾಗನೇ ಇಲ್ಲ. ಒಳ್ಳೆ ಸೇವೆ. ಈ ದೇವಸ್ಥಾನದಲ್ಲಿ ಸುಪ್ರಭಾತ ಸೇವೆ ತಿರುಪತಿಯಲ್ಲಿ ರೌಂಡ್ ಹಾಕ್ತಾರಲ್ವಾ, ಆ ರೀತಿ ವಿಧಾನಸೌಧಕ್ಕೆ ನಾವು ಹೊರಡ್ತಾ ಇದೀವಿ. ರೌಂಡ್ ಬರ್ತಾರೆ ಮಿನಿಸ್ಟ್ರು, ಒಳಗಡೆ ಹೋಗಕ್ ದಾರಿ ಇಲ್ಲ. ಟೀಚರ್ಸ್ ದಾಟ್ಕೊಂಡು ಒಳಗಡೆ ಹೋಗ್ಬೇಕು. ಪೊಲೀಸ್ ಕಂಟ್ರೋಲ್ ಮಾಡಕ್ ಆಗ್ಲಿಲ್ಲ ಅವತ್ತಿನ ಸ್ಥಿತಿಯಲ್ಲಿ.
ಆ ರೀತಿ ಸಂಘಟನೆ ಬಲ ಇತ್ತು. ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಪೊಲೀಸ್ ಅವತ್ತು ಇವ್ರ ಶಿಕ್ಷಕರಿಗೆ ಅನ್ಯಾಯ ಆಗಿದೆ ಅಂದ್ಬಿಟ್ಟು ರೂಲ್ಸ್ ಇದ್ರು ಕೂಡ ಅವ್ರು ನೋಡ್ದಂಗೆ ಡ್ಯಾನ್ಸ್ ಆಡ್ಕೊಂಡಿದ್ರಲ್ಲಿ ಅವ್ರು ಕೂಡ ಒಂದ್ ರೀತಿ ನಮ್ಗೆ ಸಪೋರ್ಟ್ ಆಗಿದ್ರು. ಅಂತ ಕಾಲ ಇತ್ತು. ಅಂತ ಕಾಲದಲ್ಲಿ ಹೋರಾಟಗಳನ್ನ ಮಾಡಿಕೊಂಡು ನಾವು ಜಯಶೀಲರಾಗಿ ಬಂದಿದ್ದೀವಿ. ಆಗ ಅಲ್ಲಿಂದ ಬಂದ ಮೇಲೆ ಮೊಟ್ಟ ಮೊದಲನೇ ಶ್ರೀನಿವಾಸಪುರ ತಾಲೂಕು ನಾವೆಲ್ಲ ಬಂದ ಮೇಲೆ ನಾನು ಕೊಡಚೂರಲ್ಲಿ ಮೇಷ್ಟ್ರ ಆಗಿದ್ದಾಗ ನನಗೆ ಮೊಟ್ಟ ಮೊದಲು ಅದು ಸಂಘಟನೆ ವಿಷಯನೇ ಗೊತ್ತಿರಲಿಲ್ಲ. ನಮ್ಮ ಸೊಣ್ಣಪ್ಪ ರೆಡ್ಡಿ ಅವರು ಅಧ್ಯಕ್ಷರಾಗ ಅವಾಗ ಚುನಾವಣೆಗಳಿರ್ಲಿಲ್ಲ, ಪುಸ್ತಕದಲ್ಲಿ ಬರ್ಕೊಂಡ್ಬಿಡೋದು ಇವರು ಅಧ್ಯಕ್ಷರು ಇವ್ರ ಕಾರಣ. ಸಂಘಟನೆಗಳಿಗೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಾಯ ಮತ್ತು ಸಹಕಾರ ನೀಡಿರ್ತಕ್ಕಂಥ ಕಸ್ತೂರಬಾ ಮೇಡಮ್, ವಿಜಯಕುಮಾರ್ ಮೇಡಮ್ ಹಾಗೂ ಗೋವಿಂದ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಲ್ಲಿ ಕಾರ್ಯನಿರ್ವಹಿಸಿ ಇವಾಗ ಡೈರೆಕ್ಟಲ್ಲಿ ಹಿರಿಯ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸತಕ್ಕಂಥ ಸನ್ಮಾನ್ಯ ನಾಗೇಂದ್ರ ಸರ್ ಅವರಿಗೆ ಹಾಗೂ ವೇದಿಕೆ ಮೇಲೆ ಇರತಕ್ಕಂಥ ನಮಗೆ ಅವರು ಹಲವಾರು ರೀತಿಯಲ್ಲಿ ಹಲವಾರು ವರ್ಷಗಳ ಕಾಲ ನಮಗೆ ಸೇವೆ ಮಾಡಿದ್ದಾರೆ. ಅವರ ಸೇವೆ ನಮಗೆ ಅವಶ್ಯಕತೆ ಇದ್ದು ಕೂಡ ಸರ್ಕಾರದ ನಿಯಮಾವಳಿಗಳಿರುತ್ತೆ. ಈಗ ಅವರು ನಿವೃತ್ತಿ ಆಗ್ತಾ ಇದ್ದು ಅವರು ನಮಗೆ ಹಲವಾರು ಸಂಘಟನೆಗಳಿಗೆ ಬೇಕಾಗಿರ್ತಕ್ಕಂಥ ರೀತಿಯಲ್ಲಿ ಅವರ ಸಹಕಾರ ಮತ್ತೆ ಕೊಡಬೇಕು, ಅವರು ನಮ್ಮ ಬೆಂಗಳೂರಿಗೆ ನಿಲ್ಲಬೇಕು ಅಂತ ಹೇಳಿ ಆಶಾಭಾವನೆ ವ್ಯಕ್ತಪಡಿಸ್ತಾರೆ. ಇದುವರೆಗೂ ಅವರ ಜೊತೆಯಲ್ಲಿ ಕಾರ್ಯಕ್ರಮದಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಮ್ಮಗೂ ಕೂಡ ನನ್ನ ಅಭಿನಂದನೆಗಳು ಮತ್ತು ಶುಭಾಶಯಗಳನ್ನು ತಿಳಿಸ್ತಾ ಎಲ್ಲ ಸಹೋದ್ಯೋಗಿಗಳು ಮತ್ತು ನಿವೃತ್ತ ನೌಕರರು ಎಲ್ಲರಿಗೂ ಕೂಡ ಆತ್ಮೀಯವಾಗಿರತಕ್ಕಂಥ ಸ್ವಾಗತವನ್ನು ಬಯಸಿ ಈ ಒಂದು ವೇದಿಕೆ ಮುಂದುವರಿಸಬೇಕು ಅಂತ, ಹಾಗೆ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇರತಕ್ಕಂಥ ಕಲಾಶಂಕರ್ ಅವರು ಕೂಡ ಆತ್ಮೀಯವಾಗಿರತಕ್ಕಂಥ ಸ್ವಾಗತವನ್ನು ಬಯಸ್ತೀವಿ. ಸಮಾನ ಮನಸ್ಕರೆಲ್ಲರೂ ಸೇರಿ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ಕೈಗೊಳಿಸಿದಾಗ ಉತ್ತಮವಾಗಿರತಕ್ಕಂಥ ಕಾರ್ಯಕ್ರಮ ರೂಪುಗೊಳ್ಳಬೇಕೆಂದರೆ ಉದಾಹರಣೆ ಸುಮಾರು ಒಂದು 15 ದಿನಗಳಿಂದ ನಾವೆಲ್ಲರೂ ಕೂತು ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಾವೆಲ್ಲರೂ ಸಹ ಇಲ್ಲಿ ಒಂದು ಪ್ರೀತಿಯನ್ನು ಮಾಡಿ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು, ಒಂದು ಗೌರವವಾಗಿ ತಾಲೂಕು ಶಿಕ್ಷಕರು ನಿವೃತ್ತಿ ಹೊಂದಿದ್ದಾರೆ ಅಂತ ಹೇಳಿದಾಗ ಬೈರೇಗೌಡರು ಮತ್ತು ನಮ್ಮೆಲ್ಲ ಸ್ನೇಹಿತರು ಸಮಾಜ ಮನಸ್ಸರು ಸೇರಿ ಕಾರ್ಯಕ್ರಮ ಆಯೋಜನೆ ಮಾಡಬೇಕು. ಆದ ಶ್ರೀಯುತರು ಇವಾಗ ಕಾರ್ಯಕ್ರಮದಲ್ಲಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ಮತ್ತು ತಮಗೂ ಹೃದಯಪೂರ್ವಕವಾಗಿರ್ತಕ್ಕಂಥ ಸುಸ್ವಾಗತ ಕೋರಿದ್ದಾರೆ. ಅವರಿಗೆ ಜೋರಾದ ಚಪ್ಪಾಳೆ ಮುಖಾಂತರ ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತಾರೆ. ಆದ್ಮೇಲೆ ಕಾರ್ಯಕ್ರಮವನ್ನು ಒಂದು ಸೃಷ್ಟಾವ ಮಾದರಿಯಾಗಿ ಇವತ್ತು ಉದ್ಘಾಟನೆ ಮಾಡಿದ್ದಾರೆ. ನಿವೃತ್ತಿ ಬೀಳ್ಕೊಡುಗೆ ಈ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ. ಇನ್ನ ಹೆಚ್ಚಾಸಕ್ತಿ ಅವ್ರು ಏನು ಆಸಕ್ತಿ ಬೇಕಾದ್ರೂ ಮಕ್ಕಳಿಗೆ ಓನಾಗಿ ಮಾಡ್ಬೋದು ಸ್ಕೂಲಲ್ಲಿ. ಅದೇ ರೀತಿ ನಮ್ಮ ಗೌರವದಲ್ಲಿ ಸಂಘಟನೆಯಲ್ಲಿ ತುಂಬ ಆಗ್ರಹ ಆಗಿದ್ದಾರೆ. ಯಾಕಂದ್ರೆ ಅವ್ರದ್ದು ಒಂದು ದಿವಸ ಹೊರ ವಾಯ್ಸ್ ಆಗಿದ್ದ ಕಾರಣದಲ್ಲಿ ಸಮಸ್ಯೆ ಮಾತಾಡ್ತಾರೆ. ಆ ವಾಯ್ಸನ್ನ ಬೇಕಾಗಿದ್ದು ಅವ್ರಿಗೆ ಕೆಲಸ ಮಾಡ್ಕೊಳ್ತಾರೆ, ಆ ರೀತಿ ಹಿಡ್ಕೊಂಡಿದ್ದಾರೆ. ಆದರೆ ಅವರು ಹಿಂದೆ ಇರುವ ಶಿಷ್ಯರನ್ನು ಅದೇ ರೀತಿ ಅವ್ರು ಬೆಳೆಸಬೇಕು. ಅದೇ ಮಾರ್ಗದರ್ಶನದಲ್ಲಿ ಒಳ್ಳೆಯ ಕಾರ್ಯಕ್ರಮವನ್ನು ಒಂದು ಸಂಘಟನೆ ಅದನ್ನು ತಿಳಿಯೋದಕ್ಕೆ ಅವರು ಒಳ್ಳೆಯ ಕಾರ್ಯ ನಡೆಸಿಕೊಳ್ಬೇಕು. ಅದೇ ರೀತಿ ಈ ಸದ್ಯಕ್ಕೆ ಅವರು ಸರ್ಕಾರಿ ಕೆಲಸಕ್ಕೆ ನಿವೃತ್ತಿಯಾಗಿದ್ದಾರೆ. ಇನ್ನು ಮುಂದೆ ನಮ್ಮ ಮಾರ್ಗದರ್ಶನ ಅಧಿಕಾರಿಗಳಿದ್ದಾರೆ, ನಾವು ಬಿಡೋದಿಲ್ಲ. ರಾಜಕೀಯ ಕೆಲಸಗಳು ತೆಗೆದು ಹಾಕೊಂಡು ಮಾರ್ಗದರ್ಶನ ತಗೊಂಡು ನಾವು ಮುಂದೆ ಬೆಳಕ್ಕೆ ಇಷ್ಟಪಡ್ತೀವಿ. ಇಲ್ಲಿ ಕರೆದು ನಿಜವಾಗ್ಲೂ ಕೂಡ ನಮ್ಮ ಶಿಕ್ಷಕ ಸಮುದಾಯಕ್ಕೆ ಅಂಥ ವ್ಯಕ್ತಿಗೆ ಮತ್ತಷ್ಟು ದಿನ ರಿಟೈರ್ಡ್ ಆಗಿದ್ದು ನಿಜವಾಗ್ಲೂ ತುಂಬ ನಷ್ಟ ಅಂತ ಹೇಳಿದ ತಪ್ಪಾಗುತ್ತೆ. ಆದರೂ ಕೂಡ ಅವರ ಒಂದು ಮಾರ್ಗದರ್ಶನದಲ್ಲಿ ತಮ್ಮದೇ ಆದ ಒಂದು ಪಡೆಯನ್ನು, ಶಿಕ್ಷಕರ ಪಡೆಯನ್ನು ಈ ತಾಲೂಕಿನಲ್ಲಿ ಕಟ್ಟಿ ಬೆಳೆಸ್ತಾ ಇದ್ದಾರೆ. ಅದಕ್ಕೆ ಸದಾ ಮುಂದಿನ ದಿನಗಳಲ್ಲೂ ಕೂಡ ಸರ್ ಅವರು ಈ ಒಂದು ನಮ್ಮ ಯುವ ಶಿಕ್ಷಕರಿರ್ಬೋದು, ಶಿಕ್ಷಕ ಸಮುದಾಯಕ್ಕೆ ಮಾರ್ಗದರ್ಶನ ನೀಡಬೇಕು. ಹಾಗೆ ರೀತಿಯಾಗಿ ಪ್ರೋತ್ಸಾಹ ನೀಡಿ ಆ ಸಂಘವನ್ನು ಮತ್ತಷ್ಟು ಬಲಿಷ್ಠವಾಗಿ ಬೆಳೆಸೋದ್ರ ಮೂಲಕ ಶಿಕ್ಷಕರ ಸಮಸ್ಯೆಗೆ ಪರಿಹಾರಕ್ಕೆ ಪರೋಕ್ಷವಾಗಿ ಅವರು ಸಹಕಾರ ನೀಡಬೇಕಂತ ಕೇಳ್ಕೊಳ್ತಿದ್ದೆ. ಅದೇ ರೀತಿ ಉಳಿದ 3 ಜನ ಶಿಕ್ಷಕರು ನಮ್ಮ ಕಾಂಪೌಂಡಲ್ಲಿ ನಮ್ಮ ಆರೋಗ್ಯ ಕೆಲಸ ವಿಜಯಕುಮಾರ್ ಇರ್ಬೋದು,
ಕಸ್ತೂರಿ ಮೇಡಮ್, ನಮ್ಮ ಗೋವಿಂದಯ್ಯನವರು ತುಂಬ ನೋಡ್ತಾನೆ. ಇನ್ನು ಚುನಾವಣೆ ನಿಯಮ ಎತ್ತಲೇಬೇಕು, ಎತ್ತಿದಾಗ ಅದು ನನ್ನ ಹೆಸರು ಬಂತು. ಸೊ ನೋಡಿ, ಒಂದೇ ಸಿಂಡಿಕೇಟ್ ಗೆದ್ರು ಕೂಡ ನಾನು ಒಂದು ಓಟಲ್ಲಿ ಗೆಲ್ಬೇಕಾಯ್ತು. ಆ ಓಟ್ ಕೂಡ ಸಿಂಡಿಕೇಟ್ ಅಲ್ಲ, ಅದು ಕೂಡ ಬೇರೆ ಯಾವುದೋ ಓಟಿಂದ ಗೆದ್ದಿದ್ದಂತ ಪರಿಸ್ಥಿತಿ ಬಂತು. ಸೊ ಆ ರೀತಿ ನಾವು ಸಂಘಟನೆಗೆ ಎಂಟ್ರಿ ಕೊಟ್ವಿ. ಎಂಟ್ರಿ ಕೊಟ್ಟಾದ್ಮೇಲೆ ಎಲ್ಲ ಶಿಕ್ಷಕರ ಒಂದು ಧೈರ್ಯ ಮತ್ತು ಸ್ಫೂರ್ತಿಯಿಂದ ನನಗೆ ಆ ಬಲ ಬಂತು. CPG ಅವರು ಆವಾಗಿನಿಂದ ಹೇಳಿದ್ದಂತ ಬಲ ಎಲ್ಲ ತಮ್ಮಿಂದ ಬಂದಿದ್ದೆ. ನಾವು ಎಲ್ಲ ಹೋರಾಟಗಳನ್ನ ಶಿಕ್ಷಕರ ಗೆಲುವಿಗಾಗಿ ಎಲ್ಲ ಹೋರಾಟಗಳನ್ನ ಮಾಡ್ಕೊಂಡೇ ಬಂದ್ವಿ. ಯಾವುದೇ ಹೋರಾಟದಲ್ಲಿ ನಾವು ಹಿಂಜ ಸರಿತಾ ಇರ್ಲಿಲ್ಲ. ಯಾರೇ BO ಬರ್ಲಿ, ಯಾರೇ DDP ಬರ್ಲಿ, ಯಾರೇ ಬರ್ಲಿ, ವಿರೋಧ ಮಾಡಿಕೊಂಡೆ ನಾವು ಶಿಕ್ಷಕರ ಒಂದು ಒಳ್ಳೆ ಏಳಿಗೆಗಳನ್ನ ಗೆಲ್ಲೋದಕ್ಕೆ ನಾವು ಹೆಚ್ಚು ಒಂದು ಕೆಲಸವನ್ನು ಮಾಡಿದ್ವಿ. ಅದಕ್ಕೆ ಪೂರಕ ಅದರ ವೃತ್ತಿಯಲ್ಲಿ ಬಂದಿರತಕ್ಕಂಥವರು ಶಿಕ್ಷಕರು. ಯಾಕಂದರೆ ದೇವರು ಕೊಟ್ಟಿರ್ತಕ್ಕಂಥ ಬುದ್ಧಿಯನ್ನು ಪ್ರಪಂಚಕ್ಕೆ ಗೊತ್ತಾಗುವಂತೆ ಮಾಡತಕ್ಕಂಥ ಶಕ್ತಿಯಲ್ಲಿ ಶಿಕ್ಷಕರಿಗೆ ಮಾತ್ರ ಯಾರಿಗೂ ಸಾಧ್ಯ ಇಲ್ಲ. ಹಾಗೆ ಅದರಲ್ಲಿ ಈ ಶಿಕ್ಷಕ ವೃತ್ತಿಯಲ್ಲಿ ಏನು ಸಾಧನೆಯನ್ನು ಮಾಡಿರ್ತೀರೋ ಅದನ್ನು ಕೊನೆಯ ದಿವಸ ಒಂದು ದಿವಸ ನೆನೆಸ್ಕೊಂಡ್ರೆ ಆ ಶಿಕ್ಷಕ ವೃತ್ತಿಗೆ ತೃಪ್ತಿ ಆಗುತ್ತೆ ಅಂತಕ್ಕಂಥ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ನಮ್ಮ ಸಂಪ್ರದಾಯದಲ್ಲಿ ಇಟ್ಕೊಂಡು ಬಂದಿದ್ದೀವಿ. ಅದರಲ್ಲಿ ನಮ್ಮ ಗೋವಿಂದ ರೆಡ್ಡಿಯವರು ಶಿಕ್ಷಕ ವೃತ್ತಿಗಿಂತ ಶಿಕ್ಷಕರ ಪ್ರತಿನಿಧಿಯಾಗಿ ಜಾಸ್ತಿ ಕೆಲಸ ಮಾಡಿರ್ತಕ್ಕಂಥವ್ರು. ಅದರ ಜೊತೆಯಲ್ಲಿ ನಮ್ಮ ಕಸ್ತೂರಕ್ಕ, ವಿಜಯ್ ಕುಮಾರಿ ಮತ್ತು ನಮ್ಮ ಗೋವಿಂದವರು ಶಿಕ್ಷಕ ವೃತ್ತಿಯಲ್ಲಿ ಅಪಾರವಾಗಿರ್ತಕ್ಕಂಥ ಸೇವೆಯನ್ನು ಮಾಡಿರ್ತಕ್ಕಂಥವ್ರು. ಯಾಕಂದರೆ ಒಬ್ಬರು ಕೆಲವರು ಹಿತೈಷಿಗಳನ್ನು ನೋಡಿ ಯಾವುದೋ ಒಂದು ಅಪೇಕ್ಷೆ ಇರ್ತದೆ, ಅದನ್ನು ತೀರಿಸ್ಕೋಬಹುದು. 8ನೇ ತಾರೀಕು ಸೇವೆಗೆ ಸೇರಿದ್ದು. ನನ್ನ ಅವಧಿಯಲ್ಲಿ ಸೇವೆಗೆ ಸೇರಿದಂತಹ 38 ಜನ ಶಿಕ್ಷಕರು ಈ ದಿನ ಇಲ್ಲ. ನಾವು 12 ಜನ ಶಿಕ್ಷಕರು ವಯೋವೃದ್ಧರಿದ್ದಾರೆ, ನಮ್ಮ ಜೊತೆ ಸೇರಿದಂಥವರು. ಅವರಿಂದ ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ವಯೋವೃದ್ಧಿ ಅಂತಕ್ಕಂಥ ಒಂದು ಸೌಭಾಗ್ಯ ಅಂತ ಭಾವಿಸ್ತಾ ನಾನು ಆ ಸೌಭಾಗ್ಯ ಘೋಷ ವೇದಿಕೆ ಮೇಲೆ ಈ ದಿನ ವಯೋವೃದ್ಧಿ ಉಂಟಾಗ್ತಕ್ಕಂಥ ಎಲ್ಲರೂ ಕೂಡ ಸಿಗ್ತಾ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸ್ತೇನೆ. ಎಲ್ಲ ಶಿಕ್ಷಕರು ಎಲ್ಲ ಶಿಕ್ಷಕರು ತಮ್ಮ ತಮ್ಮ ಆಸನಗಳಲ್ಲಿ ಆಸೀನರಾಗಿದ್ದು ಇಲ್ಲಿ ಕೇವಲ ಆತ್ಮವಿಶ್ವಾಸ ಕಾರ್ಯಕ್ರಮ ನಿಮ್ಮ ಒಂದು ಸೇವೆ ನಮಗೆ ಅವಶ್ಯವಾಗಿ ಅಂತ ಕೇಳ್ಕೊಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತೇವೆ. ಮಹಿಳೆಯ ವೃತ್ತಿಯಿಂದ ಗೌರವಾನ್ವಿತ ಗೋವಿಂದ ಸರ್ ಅವರು, ಕಸ್ತೂರಿ ಮೇಡಮ್, ವಿಜಯ್ ಕುಮಾರ್ ಮೇಡಮ್ ಹಾಗೂ ಗೋವಿಂದ ಹಾಗೂ ವೇದಿಕೆಯಲ್ಲಿ ಬಯಲಿನ ಎಲ್ಲ ಉಪನ್ಯಾಸಕರು, ಅವರೆಲ್ಲ ಎಲ್ಲ ಧನ್ಯವಾದಗಳು. ಹಾಗೂ ವೇದಿಕೆ ಮುಖಾಂತರಿಂದ ಗೌರವ ಶಿಕ್ಷಕರು ಗೌರವ ಶಿಕ್ಷಕರು ಈ ದಿವಸ ಗೋವಿಂದ ಸರ್ ಅವರು ಶಿಕ್ಷಣ ಇಲಾಖೆಯಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಸೇವೆಗೆ ಸೇರಿ ಶಿಕ್ಷಣ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿ 3 ಬಾರಿ ಅಧ್ಯಕ್ಷರಾಗಿ ಶಿಕ್ಷಕರ ಸಮಸ್ಯೆಗೆ ತುಂಬ ಚೆನ್ನಾಗಿ ದುಡಿದು ಶಿಕ್ಷಕರ ಮನವನ್ನು ನೀಡಿದ್ದಾರೆ. ಶಿಕ್ಷಣ ಇಲಾಖೆಯಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಅದು ಸಹೋದರರಿಗೆ ಸಾವಿರಾರು ಶಿಕ್ಷಕರು ತಾಲೂಕಿನ ಕೆಲಸ ಮಾಡಿದ್ದಾರೆ. ಹಲವಾರು ಸಮಸ್ಯೆ ಈಗಿನ ಸಮಸ್ಯೆ ಕಡಿಮೆ, ಆದರೆ ಹಿಂದಿನ ರೀತಿಯಲ್ಲಿ ಹಲವಾರು ಸಮಸ್ಯೆಗಳು ವೇತನ ಪರವಾಗಿಲ್ಲ. ಮೊಟ್ಟ ಮೊದಲನೇದಾಗಿ ಸರ್ಕಾರಿ ನೌಕರ ಸಂಘದ ಪದಾಧಿಕಾರಿಗಳಾಗಿರ್ತಕ್ಕಂಥ ಬೈರೇಗೌಡ ಮತ್ತು CM ಸಾರ್ ಆದಿಯಾಗಿ ಹಿಡ್ಕೊಂಡು ನಮ್ಮ ಸಂಘದ ಎಲ್ಲ ಸದಸ್ಯರು, ನನ್ನೊಂದಿಗೆ ಶಿವರಾಮೇಗೌಡ, ಕಲಾಶಂಕರ್,
ಯಾರು ಇವರು ನಮ್ಮ ಹನುಮಪ್ಪ, ಶಂಕರ್, ಮುರಳಿಬಾಬು ಇವರೆಲ್ಲರೂ ಕೂಡ ನಿರಂತರವಾಗಿ 15 ದಿನಗಳಿಂದ ನನ್ನ ಈ ಒಂದು ಬೀಳ್ಕೊಡುಗೆ ಕಾರ್ಯಕ್ರಮಕ್ಕೆ ಅದ್ದೂರಿಯಾಗಿ ತಾಲೂಕಿನಾದ್ಯಂತ ಸಂಘಟನೆಯನ್ನು ಮಾಡಿ ಎಲ್ಲ ಶಿಕ್ಷಕರು ಕೂಡ ಇವತ್ತು ಈ ವೇದಿಕೆಗೆ ಬಂದು ನಮ್ಮನ್ನ ಸನ್ಮಾನಿಸಿದ್ದಕ್ಕೆ ನಾನು ಅವ್ರಿಗೆ ಸದಾ ಚಿರಋಣಿ ಆಗಿರ್ತೀನಿ. ಅವರೊಂದಿಗೆ ನನ್ನ ನಿವೃತ್ತಿ ಜೀವನ ಕೂಡ ಅವರೊಂದಿಗೆ ನಾನು ಕಳೆಯುತ್ತಾ ಕಾಲಕ್ಕೆ ಅವರಿಗೆ ನನ್ನ ಸಹಕಾರ ಇದ್ದಲ್ಲಿ ನಾನು ಅವ್ರ ಜೊತೆಗಿರ್ತೀನಿ ಅಂತ ಅವ್ರಿಗೆ ತಿಳಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಾನು ವಿಜಯವನ್ನು ಆಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ತಮ್ಮಲ್ಲಿ ಒಂದು ಮಾತ್ರ, ತಮ್ಮ ಅಧಿಕಾರ ಅವಧಿಯಲ್ಲಿ ಸಮಸ್ತ ತಾಲೂಕು ಜನತೆ ಈ ಒಂದು ಮಾಡಿದಂಥ ಕೆಲಸ ಕಾರ್ಯದಲ್ಲಿ ತಾವು ಈಗ ನಿವೃತ್ತ ಆಗುವವರ ಬಗ್ಗೆ ನಿವೃತ್ತ ಆದ್ರೆ ಅವರಿಗೆ ಒಂದು ಸರ್ಕಾರ ಯಾವ ರೀತಿ ಸ್ಪಂದಿಸಿದೆ ಸರ್? ಎಲ್ಲ ತಮ್ಮ ನೌಕರ ನ್ಯಾಯವನ್ನು ಒದಗಿಸುವ ರೀತಿಯಲ್ಲಿ ಎಲ್ಲ ಅಧಿಕಾರಿಗಳ ರೀತಿಯನ್ನು ಕಲಿಸಿಕೊಂಡು ಅವರ ಸಹಕಾರದೊಂದಿಗೆ ನಿಯಮಾನುಸಾರ ನಿಯಮದಲ್ಲಿರ್ತಕ್ಕಂಥ ಎಲ್ಲ ನಿಯಮಗಳನ್ನು ಪಾಲಿಸಿಕೊಂಡು ಎಲ್ಲ ಶಿಕ್ಷಕರಿಗೆ ಕಾಲಕ್ಕೆ ಬಡ್ತಿಗಳಿರ್ಬೋದು ಅಥವಾ ವರ್ಗಾವಣೆ ನಿಯಮಗಳಿರ್ಬೋದು ಅಥವಾ ಹೆಚ್ಚುವರಿ ಆದೇಶಗಳನ್ನು ಪಾಲಿಸಿಕೊಂಡು ಎಲ್ಲ ಶಿಕ್ಷಕರಿಗೆ ನ್ಯಾಯವನ್ನು ಒದಗಿಸುವಂಥ ರೀತಿಯಲ್ಲಿ ಸಮರ್ಪಕವಾಗಿ ಕೆಲಸವನ್ನು ನಿರ್ವಹಿಸಿಕೊಂಡು ಇವತ್ತಿಗೆ ನನ್ನ 40 ವರ್ಷಗಳ ಸುದೀರ್ಘ ಸೇವೆ ಮುಕ್ತಾಯ ಆಗಿದೆ. ಇವತ್ತಿನ ದಿನ ನಾಳೆಗೂ 30ನೇ ತಾರೀಕು ನಾಳೆ ಕೊನೆಯ ದಿನ, ಆದರೂ ನಾಳೆ ಭಾನುವಾರ ಬಂದಿರೋದ್ರಿಂದ 29 ಶನಿವಾರ ಇವತ್ತು ನಿಯಮಾನುಸಾರ ನಾನು ಬೀಳ್ಕೊಡುಗೆ ಶಿಕ್ಷಕರೆಲ್ಲ ಸೇರಿಕೊಂಡು ನನಗೆ ಬೀಳ್ಕೊಡುಗೆಯನ್ನು ನನ್ನ ಏನು ಸರ್ವಿಸನ್ನು ಇಲ್ಲ ನೀವು ಮಾಡೋದು ಮಾಡಿ, ಸ್ಮೈಲ್ ಮಾಡಿ, ಕಡಿಮೆ ಯಾಕೆ? ಏನಿಲ್ಲ, ಅವ್ರು ಸುಸ್ತಾಗಲ್ಲ. GN ಗೋವಿಂದ ರೆಡ್ಡಿ, ಮುಖ್ಯ ಶಿಕ್ಷಕರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಿವಪುರ. ನಾನು 1984 ಅಕ್ಟೋಬರ್ನಲ್ಲಿ ಕೆಲಸಕ್ಕೆ ಜಾಯಿನ್ ಆಗಿ ನಿರಂತರವಾಗಿ 39 ವರ್ಷಗಳ ಕಾಲ ಸೇವೆಯನ್ನು ಸರ್ಕಾರಿ ವೃತ್ತಿಯಲ್ಲಿ ನಿರ್ವಹಿಸಿ ಇವತ್ತಿನ ದಿನಕ್ಕೆ 60 ವರ್ಷ ಪೂರೈಸಿ ನಾನು ಸರ್ಕಾರದ ನಿಯಮಾನುಸಾರ ವಯೋನಿವೃತ್ತಿಯನ್ನು ಇವತ್ತಿನ ದಿನಕ್ಕೆ ಹೊಂದ್ತಾ ಇದ್ದೇನೆ. ನನ್ನ ಅವಧಿಯಲ್ಲಿ ನಾನು ಮಕ್ಕಳಿಗೆ ಕರ್ತವ್ಯ ಮೊದಲನೇ ಗುರಿ ಇಟ್ಕೊಂಡು ಶಾಲೆಗಳಿಗೆ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಟ್ಕೊಂಡು ಜೊತೆಯಲ್ಲಿ ಶಿಕ್ಷಕರ ಸಂಘಟನೆಗಳಲ್ಲೂ ಕೂಡ ಒಡನಾಡಿಯಾಗಿ ಶಿಕ್ಷಕರ ಸೇವೆಯನ್ನು ಸಮರ್ಪಕವಾಗಿ ನಿರ್ವಹಿಸಿಕೊಂಡು ಮಕ್ಕಳಿಗೆ ನ್ಯಾಯವನ್ನು ದೊರಕಿಸುತ್ತಾ ನನ್ನ ವೃತ್ತಿ ಅನುಭವದಲ್ಲಿ ಯಾವುದೇ ಉಳಿಸ್ಕೋಬೇಕೇನು ಮಾಡೋದಂತ. ಸರ್ ಏನ್ ಸರ್ ಇಲ್ಲಿದ್ದೀರಿ ಅಂದ್ರೆ DDP ಮಾತಾಡುತ್ತಾರೆ. DDP ಹೇಳ್ತಂದ್ರೆ ರಾಘವೇಂದ್ರ ಸರ್ ನೀವೇನ್ ಮಾಡ್ಕೊಂಡ್ ಬಂದ್ರೆ ಅವರು ಅಂತಾರೆ. ಸರ್ ಹಿಂಗೆ ಹೇಳಿದ್ರೆ ಸರ್ ಅಂದ್ರೆ ಹಂಗಂದ್ರೆ ಅದೇನ್ ಮಾಡ್ತೀಯ ಮಾಡು ಅಂದ್ರು. ಸೊ ಏನೋ ಒಂದಷ್ಟು ರಿಪೇರಿಗಳು ಮಾಡಿದ್ವಿ, ಇವ್ರು ಸೈನ್ ಹಾಕಿದ್ರು. 6 ಜನ ಬಿಟ್ಟು ಎಲ್ಲರೂ ಉಳ್ಕೊಂಡ್ರಿ. ಆ 6 ಜನನು ಇದೇ ತಾಲೂಕಲ್ಲಿ ಹೋಗ್ಬೋದಾಗಿತ್ತು. ಕಾರಣಾಂತರಗಳಿಂದ ಅವ್ರು ಹೋದ್ರು, ಮತ್ತೆ ಅದರಲ್ಲಿ ಮ್ಯೂಚುವಲ್ ಬಂದ್ರು. ಸೊ ಅದೆಲ್ಲ ಇನ್ನಿಬ್ರು 3 ಇವತ್ತಿಗೂ ಕತ್ತಿ ಮಸೀತಾನೆ ಇದ್ದಾರೆ ನಾವು ಹೊರಗಡೆ ಕಳಿಸಿದ್ವಿ ಅಂತ. ನಾವು ಯಾರನ್ನೂ ಹೊರಗಡೆ ಕಳಿಸ್ಲಿಲ್ಲ, ನಾವೆಲ್ಲರೂ ಇಲ್ಲೇ ಇಟ್ಕೋಬೇಕು ಅಂತ ಪ್ರಯತ್ನ ಮಾಡಿದ್ದು. ಅದು ಕೆಲವು ಅಚಾತುರ್ಯಗಳಿಂದ ಒಂದಿಬ್ರು ಹೊರಗಡೆ ಉಳಿಬೇಕಾಯ್ತು. ಅಷ್ಟು ಬಿಟ್ರೆ ನಾವು ಯಾರಿಗೂ ಕೂಡ ತಿಳಿದು ಸಂಘಟನೆಯಲ್ಲಿದ್ದ 16 ವರ್ಷಗಳ ನನ್ನ ಅವಧಿಯಲ್ಲಿ ನಾನು ಯಾರಿಗೂ ತಪ್ಪು ಮಾಡಿಲ್ಲ. ಯಾರಿಗೆ ಉದ್ದೇಶಪೂರ್ವಕವಾಗಿ ನಾವು ಇಂಥವ್ರಿಗೆ ತೊಂದರೆ ಮಾಡಬೇಕು ಅಂತ ಮಾಡಿಲ್ಲ. ಅದು 1-2 ಆಗಿರ್ಬೋದು, ಅದು ಅವರವರ ನ್ಯೂನ್ಯತೆಗಳಿಂದ ಹೊತ್ತು ಬಿಟ್ರೆ ಇನ್ನೇನು ಇರಲಿಲ್ಲ. ಜೊತೆಗೆ ಅವತ್ತಿಗೂ ಇವತ್ತಿಗೂ ಅವತ್ತು ಶಿಕ್ಷಕರ ಸಂಖ್ಯೆ ಜಾಸ್ತಿ ಇತ್ತು, ಇವತ್ತು ಕಡಿಮೆ ಆಗ್ತಾ